ವಿಶಾಲ ಆಕಾಶ, ಅನಂತ ತಾರಾಲಯ, ಅಂತರಿಕ್ಷ ನೌಕೆಯ ಒಳಗಿಂದ ಭೂಮಿಯನ್ನು ನೋಡುತ್ತಿರುವ ಸುನಿತಾ ವಿಲಿಯಮ್ಸ್. ಅವಳು ವೀಕ್ಷಣಾ ಕಿಟಕಿಯಿಂದ ಭೂಮಿಯನ್ನು ನೋಡುತ್ತಾಳೆ, ನೀಲಿರುಂಗುಣಿಯಂತೆ ಕಾಣುವ ನಮ್ಮ ಗೃಹ. ಒಂದೊಳ್ಳೆಯ ನಗು. ಈ 322 ದಿನಗಳ ಅಂತರಿಕ್ಷಯಾನದ ನಂತರ ಇವಳ ಮನೆಗೆ ಮರಳುವ ಸಮಯ ಬಂದಿದೆ. ಆದರೆ ಈ ಹಿಂದಿನ ಎಲ್ಲಾ ತಕ್ಷಣಗಳು, ಮಹತ್ತರ ಕ್ಷಣಗಳು ಮತ್ತೆ ಮತ್ತೆ ಮನಸ್ಸಿನ ಮುಂದೆ ಚಲಿಸುತ್ತವೆ. ನಾನು ಆಕಾಶಕ್ಕೆ ಹೋಗಿದ್ದೇನೆ, ಆದರೆ ನನ್ನ ಹೃದಯ ಸದಾ ಭೂಮಿಯಲ್ಲೇ ಉಳಿದಿತ್ತು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸುನಿತಾ ತನ್ನ ಕೊನೆಯ ಕಾರ್ಯಗಳನ್ನು ಮುಗಿಸುತ್ತಾಳೆ. ನಾಸಾ ಮಿಷನ್ ಕಂಟ್ರೋಲ್. ಸುನಿತಾ, ಭೂಮಿಗೆ ಹಿಂತಿರುಗುವ ತಯಾರಿ ಪೂರ್ಣವಾಗಿದೆ. ನಿಮಗೆ ಸುರಕ್ಷಿತ ಹಿಂತಿರುಗುವ ಹಾರ್ದಿಕ ಶುಭಾಶಯಗಳು. ಅವಳಿಗೆ ತಕ್ಷಣವೇ ನೆನಪಾಗುತ್ತವೆ ಆಕೆಯ ಮೊದಲ ಬಾಹ್ಯಾಕಾಶ ಯಾನ, ತಾಯಿ ತಂದೆ, ಕುಟುಂಬದವರ ಕನಸು, ಅವಳ ಅಂತರಿಕ್ಷ ಸಂಶೋಧನೆಗಳ ಮಹತ್ವ. ನೌಕೆಯೊಳಗಿನ ತಾಪಮಾನ ಏರುತ್ತಿದೆ. ಅವಳನ್ನು ಪೃಥ್ವಿಯ ಭಾರಾಕರ್ಷಣ ತನ್ನತ್ತ ಸೆಳೆಯುತ್ತಿದೆ. ಸುನಿತಾ ತನ್ನ ಆಸನದ ಪಟ್ಟಿ ಬಿಗಿಗೊಳಿಸುತ್ತಾಳೆ. ಕ್ಷಣ ಕ್ಷಣವೂ ಗಂಭೀರ. ಹಠಾತ್ ಒಂದು ತೊಂದರೆ. ಕಮ್ಯುನಿಕೇಷನ್ ಲಾಸ್. ಮಿಷನ್ ಕಂಟ್ರೋಲ್. ನೀವು ನನಗೆ ಕೇಳಿಸುತ್ತಿದ್ದೀರಾ? ಹೃದಯಭರಿತ ಕ್ಷಣ. ಕಪ್ಪಾದ ಖಾಲಿ ಶಬ್ದ. ಎಲ್ಲವೂ ಹಠಾತ್ ನಿಶ್ಶಬ್ದ. ಭೂಮಿಯ ವಾತಾವರಣ ಪ್ರವೇಶಿಸುವಾಗ ನೌಕೆಯ ಹೊರಪದರಕ್ಕೆ ಬೆಂಕಿಯ ಲೇಪ. ಒಳಗಿನಿಂದ ಸುನಿತಾ ಕಣ್ಣು ಮುಚ್ಚಿ ಉಸಿರಾಡುತ್ತಾಳೆ. ನಾನು ನನ್ನ ಮೇಲೆ ವಿಶ್ವಾಸವಿಡಬೇಕು. ನಾನು ಇದನ್ನು ಮಾಡಬಲ್ಲೆ. ಹಠಾತ್ ಅವಳ ಕಮ್ಯುನಿಕೇಷನ್ ಪುನಃ ಚೇತರಿಸಿಕೊಳ್ಳುತ್ತದೆ. ಮಿಷನ್ ಕಂಟ್ರೋಲ್. ಸುನಿತಾ, ನಾವು ನಿಮ್ಮನ್ನು ಸ್ಪಷ್ಟವಾಗಿ ಕೇಳಬಲ್ಲೆವು. ನೀವು ಸುರಕ್ಷಿತವಾಗಿ ಇಳಿಯುವಿರಿ. ಕ್ಯಾಪ್ಸುಲ್ ಭೂಮಿಯ ಮೇಲೆ ಸುರಕ್ಷಿತವಾಗಿ ಇಳಿಯುತ್ತದೆ. ಪೈಲಟ್ ತಜ್ಞರು ಓಡಿಕೊಂಡು ಬಂದು ಹ್ಯಾಚ್ ತೆಗೆಯುತ್ತಾರೆ. ಸುನಿತಾ ಒಮ್ಮೆ ಆಕಾಶಕ್ಕೆ ನೋಡುತ್ತಾಳೆ, ಮತ್ತೊಮ್ಮೆ ನೆಲವನ್ನು ತಾಕುತ್ತಾಳೆ. ಆಕೆಯ ಮುಖದಲ್ಲಿ ನಗು. ನಾವು ಕೇಳಬಹುದು ಆಕೆಯ ಮೌನದ ಮಾತುಗಳು. ನಾನು ಮರಳಿದ್ದೇನೆ. ಆದರೆ ನನ್ನ ಕನಸುಗಳ ಪಯಣ ಇನ್ನೂ ಮುಗಿದಿಲ್ಲ. ಇಂಡಿಯಾದಲ್ಲಿ ಬೃಹತ್ ಸಮಾರಂಭ. ಜನರು ಜಯಘೋಷ ಹೊಡೆದು ಆಕೆಯನ್ನು ಸ್ವಾಗತಿಸುತ್ತಾರೆ. ವಿದ್ಯಾರ್ಥಿಗಳು ಆಕೆಯನ್ನು ನೋಡುತ್ತಾರೆ. ನಾವು ಕೂಡ ಅಂತರಿಕ್ಷಕ್ಕೆ ಹೋಗಬಹುದು ಎಂಬ ಭರವಸೆ ಅವರ ಕಣ್ಣಲ್ಲಿ. ಸುನಿತಾ ಅವರತ್ತ ನೋಡಿ ಎದ್ದು ಮಾತನಾಡುತ್ತಾಳೆ. ನೀವು ಕನಸು ಕಾಣಿ, ಅದನ್ನು ಸಾಧಿಸಲು ದುಡಿಯಿರಿ. ಆಕಾಶದ ಪರಿಧಿಯೇ ನಿಮ್ಮ ಗುರಿಯಾಗಿರಲಿ.